ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ದಿನ ರಾಜಸಾಬ್ ಮೂವಿ ಬಗ್ಗೆ ಮಾತಾಡೋಣ. ಆಲ್ರೆಡಿ ಮೂವಿ ನೋಡಿದೀನಿ. ಮೂವಿ ಮಾತ್ರ ವರ್ಸ್ಟ್ ಇದೆ. ಆ ಮಾರುತಿ ಅನ್ನೋ ಡೈರೆಕ್ಟರ್ ಪ್ರಭಾಸ್ ಅವ್ರನ್ನ ಯಾವ ರೀತಿ ಅವ್ರು ಒಪ್ಸಿದ್ರೋ ಗೊತ್ತಿಲ್ಲ ಈ ಮೂವಿಗೆ. ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ನ 400 ಕ್ರೋರ್ಸ್ ಬಡ್ಜೆಟ್ ಇಟ್ಕೊಂಡು ಆ ರೀತಿ ಹೀರೋನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು. ಬಟ್ ಮೂವಿ ಮಾತ್ರ ಡಬ್ಬಾ ತರ ಇದೆ, ವರ್ಸ್ಟ್. ನನಗಂತೂ ನಿದ್ದೆ ಬಂದ್ಬಿಡ್ತು. ಅದರಲ್ಲಿ ದಲಿದ್ರ ಏನಂದ್ರೆ ನನ್ನ ಹತ್ರ ದುಡ್ಡಿದ್ದಿಲ್ಲ, ನಮ್ಮ ಫ್ರೆಂಡ್ ಹತ್ರ ಹಾಕ್ಸ್ಕೊಂಡು ಮತ್ತೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗಿನಿ. ಅದರಲ್ಲಿ ಇನ್ನೊಂದು ಟ್ವಿಸ್ಟ್, ವರ್ಸ್ಟ್ ಅಂದ್ರೆ ವರ್ಸ್ಟ್. ಫಸ್ಟ್ ಹಾಫ್ ಅಂತೂ ವರ್ಸ್ಟ್. ಸೆಕೆಂಡ್ ಹಾಫ್ ನಲ್ಲಿ ಒಂದು ಸೀನ್ ಚೆನ್ನಾಗಿದೆ. ಫಸ್ಟ್ ಫಸ್ಟ್ ಬಿಫೋರ್ ಇಂಟರ್ವಲ್ ಒಂದು ಸೀನ್ ಚೆನ್ನಾಗಿದೆ. ಬಿಫೋರ್ ಇಂಟರ್ವಲ್ ಒಂದ್ ಸೀನು, ಆಫ್ಟರ್ ಇಂಟರ್ವಲ್ ಒಂದ್ ಸೀನ್, ಅಷ್ಟೇ 2 ಸೀನ್ ಚೆನ್ನಾಗಿದಾವೆ ಅಷ್ಟೇ. ಅದು ಬಿಟ್ಟು ಮೂವಿ ಮಾತ್ರ ನಿದ್ದೆ ಬರ್ತಿದೆ. ನನಗಂತೂ ಫುಲ್ಲು ಬೋರಿಂಗ್. ಜನ ಎಲ್ಲ ಆಫ್ ಆಫ್ ಎದ್ದು ಹೋಗ್ತಾ ಇದ್ರು ವಾಶ್ರೂಮ್ಗೆ, ಔಟ್ ಸೈಡ್. ವರ್ಸ್ಟ್ ಅಂದ್ರೆ ವರ್ಸ್ಟ್. ಫಸ್ಟ್ ಇಂಟರ್ವ್ಯೂ ನಲ್ಲಿ ಸಾಂಗ್ ಇರುತ್ತೆ, ಸ್ಟಾರ್ಟಿಂಗ್ ಸಾಂಗ್ ಮಾತ್ರ ವರ್ಸ್ಟ್. ಅದರಲ್ಲಿ ಪ್ರಭಾಸ್ ಆಕ್ಟಿಂಗ್ ಮಾಡಿದ್ರು ಇಲ್ಲೋ ಅವ್ರು ಬಾಡಿ ಡಬಲ್ ಆಕ್ಟಿಂಗ್ ಮಾಡಿದ್ರು ಗೊತ್ತಿಲ್ಲ. ಬಾಡಿ ಮಾತ್ರ ತೆಳ್ಳಗೆ ಒಂಥರ ಸ್ಲಿಮ್, ಚೆನ್ನಾಗೆ ಕಾಣ್ತಾ ಇಲ್ಲ. ಪಕ್ಕದಲ್ಲಿ ಒಂದು ಗ್ಲೋ ಇತ್ತು, ಆ ಗ್ಲೋನೇ ಕಾಣ್ತಾ ಇಲ್ಲ. ವರ್ಸ್ಟ್ ಅಂದ್ರೆ ವರ್ಸ್ಟ್. ಆ ಸಾಂಗ್ ಆಗುತ್ತೆ. ಆಮೇಲೆ ಅದಾದ್ಮೇಲೆ ಅವ್ರ ತಾತನ ಹುಡ್ಕಕ್ ಹೋಗ್ತಾನ. ಹುಡ್ಕೋತಾ ಹೋಗ್ತಾ ಹೋಗ್ತಾ ಹೀರೋಯಿನ್ಸ್ ಎಲ್ಲ ಎಂಟರ್ ಆಗ್ತಿರ್ತಾರ. ಅದು ಮಾತ್ರ ಇಂಟ್ರೆಸ್ಟಿಂಗೇ ಇಲ್ಲ. ಒಂಥರ ಏನೋ ಕ್ರಿಂಜ್ ಕಾಮಿಡಿ. ಮತ್ತೆ ಅದನ್ನ ನೋಡಕ್ಕೆ ಇಷ್ಟ ಇಲ್ಲ. ನನಗಂತೂ ಫುಲ್ ಬೇಸರ ಬಂದ್ಬಿಡ್ತು. ಎಲ್ಲನ ಎದ್ದೋಗ್ಬಿಡಮ್ಮ ಅನ್ಸ್ತು. ಬಟ್ ₹350 ಕೊಟ್ಟು ಹೋಗಿದ್ದೀನಲ್ಲ ಥಿಯೇಟರ್ ಮೇಲೆ, ಅಲ್ಲಿ ಹೋಗಿ ನೋಡ್ಬೇಕಂತೇಳಿ ಹಂಗೆ ಕುತ್ಕೊಂಡೆ. ಇಂಟರ್ವಲ್ ಆಯ್ತು. ಇಂಟರ್ವಲ್ ಆದ್ಮೇಲೆ ಅವರು ಒಂದ್ ಮನೇಲಿ ಎಂಟರ್ ಆಗ್ತಾರೆ, ದೆವ್ವದ ಮನೆಯಲ್ಲಿ. ಅವ್ರ ತಾತ ಇರ್ತಾನೆ ದೆವ್ವ ಆಗಿ. ಅದೆಲ್ಲ ಗ್ರಾಫಿಕ್ಸ್ ಅದೆಲ್ಲ ವರ್ಸ್ಟ್ ಅಂದ್ರೆ ವರ್ಸ್ಟ್. ಒಂದು ಹೇಳ್ಕೊಂಡಂಗ ಒಂದ್ ಸೀನ್ ಏನಂದ್ರೆ, ಇಂಟರ್ವಲ್ ನಲ್ಲಿ ಹಾಸ್ಪಿಟಲ್ ಸೀನ್ ಇದೆ. ಆ ಹಾಸ್ಪಿಟಲ್ ಸೀನ್ ಮಾತ್ರ ಕೇಕ. ಅದರಲ್ಲಿ ಆಕ್ಟಿಂಗ್, ಕ್ರೈಯಿಂಗ್, ಎಕ್ಸ್ಪ್ರೆಷನ್ಸ್, ಎಮೋಷನ್ಸ್ ಅದು ಮಾತ್ರ ಸೂಪರ್ ಇದೆ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಬೋಗಸ್. ಒಂದು ಗೂಸ್ ಬಂಪ್ಸ್ ಮೂಮೆಂಟ್ ಅಂದ್ರೆ ಅದು ಹಾಸ್ಪಿಟಲ್ದೆ. ಅದು ಬಿಟ್ಟು ಬೇರೆದೆಲ್ಲ ಏನೋ ಅಂತಾರಲ್ಲ, ಆ ಕಿತ್ತೋಗಿ ಚಿತ್ರಾನ್ನ ಟೈಪ್ ಆ ರೀತಿ ಇದೆ ಮೂವಿ. ಹಿಂಸೆ ಹಿಂಸೆ. ಜನ ಎಲ್ಲ ಒಂಥರ ಸ್ಕ್ರೀನ್ ಮೇಲೆ ಪ್ರವಾಸ ನೋಡಕ್ಕೆ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟೈತೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸ್ಟಾರ್ ಹೀರೋನ ಯಾವ ರೀತಿ ತೋರಿಸ್ಬೇಕು, ಅದರಲ್ಲಿ ಮತ್ತೆ 400 ಕ್ರೋರ್ಸ್ ಬಡ್ಜೆಟ್ ಇಟ್ಕೊಂಡು ಈ ಮೂವಿ ಮಾಡಿದಾನೆ. ಗ್ರಾಫಿಕ್ಸ್ ಮಾತ್ರ ಅದು ವರ್ಸ್ಟ್ ಅಂದ್ರೆ ವರ್ಸ್ಟ್. ಆ ದೆವ್ವ ಬರುತ್ತೆ, ಅದೊಂದ್ ಸ್ವಲ್ಪ ಕೆಲವೊಂದ್ ಸ್ಕೀನ್ಸ್ ಎಲ್ಲ ಚೆನ್ನಾಗಿದಾವ. ಅದು ಬಿಟ್ಟು ಇನ್ನೊಂದ್ಸರಿ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅವ್ರನ್ನ ಈ ರೀತಿ ಡೈರೆಕ್ಟರ್ ಕೊಟ್ರಗಿನ ಮುಗೀತು, ಕಥೆನೇ ಮುಗೀತು. ನೆಕ್ಸ್ಟ್ ಮೂವಿ ಕೇರ್ಫುಲ್ ಆಗಿ ಮಾಡ್ಬೇಕಂತ ನನ್ನ ಪರ್ಸನಲ್ ಒಪಿನಿಯನ್. ಇನ್ನೊಂದೇನಂದ್ರೆ, ಈ ರೀತಿ ಮೂವಿ ಮಾಡ್ಬೇಕಂದ್ರೆ ಕೂಡ ಎಕ್ಸ್ಪೆರಿಮೆಂಟ್ ತರ ಮಾಡಿದ್ದಾರೆ. ಬಟ್ ಆ ಮೂವಿ ಅಟ್ಲೀಸ್ಟ್ ಸ್ವಲ್ಪ 50-50 ಇರ್ಬೇಕಲ್ಲ. 40-60 ಇದ್ರಿನ ಅದ್ ನಡೆಯಲ್ಲ. ಈಗಿರೋ ಪ್ರಭಾಸ್ ಅವರಿಗೆ ಇರೋ ಏನಂದ್ರಲ್ಲ ಮಾರ್ಕೆಟ್ ಬೇರೆ ಯಾವ ಹೀರೋಗೂ ಇಲ್ಲ. ಆ ರೀತಿ ಇದ್ದಾಗ ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಬೇಕಂಬೋದು ಮಾರುತಿ ಅವರು ಡೈರೆಕ್ಟರ್ಗೆ ಗೊತ್ತೇ ಇಲ್ಲ. ಫೈನಲಿ ಈ ಫಿಲಿಂ ಅಂತೂ ವೇಸ್ಟ್ ಆಯ್ತು. ನೆಕ್ಸ್ಟ್ ಫಿಲಿಂಗೆ ವೇಟ್ ಮಾಡ್ಬೇಕು. ರೇಟಿಂಗ್ ಬಂದು 10ಗೆ ಒಂದು 4.5 ಕೊಡ್ಬೋದು ಅಷ್ಟೇ. ಅದು ಕೂಡ ಆ ಮೂವಿ ನೋಡೋ ಧೈರ್ಯ ಯಾರು ಮಾಡಬಾರ್ದು. ನಿಜವಾಗ್ಲೂ ಹೇಳಕತ್ತೀನಿ. ಆ ಮೂವಿ ಅದು ಹೇಗ್ ಕುತ್ಕೊಂಡಿನೋ 2.5 ಅವರ್ಸ್ 3 ಅವರ್ಸ್ ಗೊತ್ತಿಲ್ಲ. ಬಟ್ ಹೆಂಗೋ ಕೊಟ್ಟಿದ್ದ ದುಡ್ಡಿಗೆ ಅದು ಹೆಂಗೋ ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡಿ ಬಂದಿನಿ ಅಷ್ಟೇ. ಅದು ಬಿಟ್ಟು ವರ್ಸ್ಟ್ ಅಂದ್ರೆ ವರ್ಸ್ಟ್ ಮೂವಿ. ಹೇಳ್ದೆಲ್ಲ, 10ಗೆ 4.5 ರೇಟಿಂಗ್ ಅಷ್ಟೇ.